ಕೊರೋನಾ ಮಾರ್ಗಸೂಚಿಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಗೈಡ್ಲೈನ್ಸ್ ನ ಈಗ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯಿಂದ ರಿಲೀಸ್ ಆಗಿರುವಂತಹ ಗೈಡ್ಲೈನ್ಸ್ ಇದು. ರಾಜ್ಯದಲ್ಲಿ ಈಗ ಕೊರೋನಾ ಮಾರ್ಗಸೂಚಿ ಪ್ರಕಟವಾಗಿದೆ. ಆರೋಗ್ಯ ಇಲಾಖೆಯಿಂದ ಕೊರೋನಾ ಗೈಡ್ಲೈನ್ಸ್ ನ ಈಗ ರಿಲೀಸ್ ಮಾಡಲಾಗಿದೆ. ಏನೇನಿದೆ ಗೈಡ್ಲೈನ್ಸ್ ಅಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಈಗ ಕೊರೋನಾ ಮಾರ್ಗಸೂಚಿಯನ್ನ ಕೂಡ ಪ್ರಕಟಿಸಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಪ್ರಕಟವಾಗಿರುವಂತಹ ಗೈಡ್ಲೈನ್ಸ್ ಇದು. ರಾಜ್ಯದಲ್ಲಿ ಮಾಕ್ ಡ್ರಿಲ್ಗೆ ಈಗಾಗಲೇ ಆರೋಗ್ಯ ಇಲಾಖೆ ಮುಂದಾಗಿದೆ. ಸೊ ಅದರ ಜೊತೆಗೆ ಕೊರೋನಾ ನಿಯಂತ್ರಣ ಮಾಡೋದಕ್ಕೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನ ಕೂಡ ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಅನ್ನ. ಅದನ್ನ ಫಾಲೋ ಮಾಡಬೇಕಾಗತ್ತಾ ಇನ್ನು ಮುಂದೆ. ಸೊ ಮತ್ತೆ ಮಾಸ್ಕ್ ಏನಾದರೂ ಕಡ್ಡಾಯ ಆಗತ್ತಾ, ಸೊ ಮತ್ತಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ವಿಚಾರಗಳು ಇದೆಲ್ಲವೂ ಕೂಡ ಈಗ ಮತ್ತೆ ಬರೋದಕ್ಕಿದೆ. ಆದರೆ ಈಗ ಮಾರ್ಗಸೂಚಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡೋಣ. ರಾಜ್ಯ ಸರ್ಕಾರ ಈಗ ಕೋವಿಡ್ ಮಾರ್ಗಸೂಚಿಯನ್ನ ಕೂಡ ಪ್ರಕಟಿಸಿದೆ. ಆರೋಗ್ಯ ಇಲಾಖೆ ಪ್ರಕಟಿಸಿರುವಂತಹ ಒಂದು ಮಾರ್ಗಸೂಚಿ ಹೊರತು ಬೇರೆ ಇನ್ನೇನು ಅವರೇನು ಹೇಳಿಲ್ಲ. ಸರಿ, ಅಯ್ಯಪ್ಪ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂತವರಿಗೆ ಹುಷಾರಿಲ್ಲ. ಈಗ ಜ್ವರ, ಕೆಮ್ಮು ಈ ತರದ ಲಕ್ಷಣ ಕಾಣಿಸ್ಕೊಂಡಿದೆ. ಆ ಥರ ಜ್ವರ ಹುಷಾರಿಲ್ಲ ಅಂತ ಹೇಳಿದ್ರೆ ನೋಡಿ, ಅದು ಇದ್ದೇ ಇರ್ತದೆ. ಇವತ್ತಿನ ಈಗ ಸೀಸನ್ ಹಂಗಿದೆ. ಈಗ ಅನೇಕ ಕಡೆ ಈ ವೈರಲ್ ಇನ್ಫೆಕ್ಷನ್ಸ್, ಟೆಸ್ಟಿಂಗ್ ಮಾಡುವಂಥದ್ದು ಈಗ ಯಾರಿಗೆ ಇನ್ಫೆಕ್ಷನ್ಸ್ ಆಗಿದೆ ಅವ್ರು ಕಂಪಲ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ಬಿಡೋದು ಒಳ್ಳೇದು. RT-PCR ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ಖಂಡಿತ ಅದು ಮಾಡಿದ್ರೆ ಅವಾಗ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಸೊ ಈಗ ಅದನ್ನ ನಾವು ಹೆಚ್ಚು ಟೆಸ್ಟ್ ಮಾಡಿಸೋದಕ್ಕೆ ಒತ್ತು ಕೊಡ್ತೀವಿ. ಸರ್, ಕೊನೆಯದಾಗಿ ಈಗ ಜನರಲ್ ಗೈಡ್ಲೈನ್ಸ್ ಅಂತ ಕೊಡ್ತಾ ಇದ್ದೀರಿ. ಆದ್ರೆ ನ್ಯೂ ಇಯರ್ಗೆ ಏನಾದರೂ ಪ್ರತ್ಯೇಕ ಗೈಡ್ಲೈನ್ಸ್ ಕೊಡುವಂತ ಪ್ಲಾನ್ ಇದೆ ಸರ್? ಈಗ ಅದೆಲ್ಲ ಏನು ಈಗ ಸದ್ಯ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ನ್ಯೂ ಇಯರ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಕ್ರೀಡೆ ಪ್ರೋಗ್ರಾಮ್ಸ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲವೂ ಕೂಡ ಯಥಾ ಪ್ರಕಾರ ಈಗೆಲ್ಲ ಇರ್ತದೆ. ಆ ಥರ ಪರಿಸ್ಥಿತಿಯನ್ನು ಉದ್ಭವ ಆಗಿಲ್ಲ. ಅದಕ್ಕೋಸ್ಕರ ನಾವು ಅನಾವಶ್ಯಕವಾಗಿ ಜನರಲ್ಲಿ ಅದನ್ನು ಒಂದು ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಇವತ್ತು ಇದನ್ನು ವಾಚ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನಾವು ಜವಾಬ್ದಾರಿಯುತವಾಗಿದ್ದೇವೆ, ನಿಗ್ರಹ ವಹಿಸ್ತಾ ಇದ್ದೀವಿ. ಮತ್ತು ಏನೇ ಆ ಥರ ಪರಿಸ್ಥಿತಿ ಬಂದರೆ ಖಂಡಿತವಾಗಿ ನಾವು ತಯಾರಾಗಿರ್ತೀವಿ. ಆದರೆ ನನ್ನ ಪ್ರಕಾರ ಹೆಚ್ಚೇನು ಆಗೋದಿಲ್ಲ ಅಂತ ನನಗೆ ಅನ್ಸುತ್ತೆ. PPE ಕಿಟ್ ಟೆಸ್ಟಿಂಗ್ ಏನಾದ್ರು ಖರೀದಿ ಮಾಡ್ತಾ ಇದ್ದೀರಿ ಸರ್? ಮತ್ತೆ ಹೆಚ್ಚಾಗಿ ಅದು ಅವಶ್ಯಕತೆ ಇದ್ದಷ್ಟು ಈಗೆಲ್ಲ ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ, ಯಾಕಂದ್ರೆ ತುಂಬಾನು ಈಗ ಪರಿಸ್ಥಿತಿ ನೋಡೋಣ ಯಾವ ತರ ಡೆವಲಪ್ ಆಗುತ್ತೆ ಅಂತ. ಅದಕ್ಕೆ ಟೆಸ್ಟಿಂಗ್ ಹೆಚ್ಚಾದ್ರೆ ನಾವು ತಗೊಳ್ಳೋಣ. ಬಟ್ ಕಿಟ್ಸ್ನ ಟೆಸ್ಟಿಂಗ್ ಕಿಟ್ಸ್ನ ನಾವು ತಗೊಳ್ಬೇಕು. ಮಾಸ್ಕ್ ಮತ್ತು ಟೆಸ್ಟಿಂಗ್ ಕಿಟ್ಸ್ ಅನ್ನ ಎಲ್ಲ ಕಡೆ ನಾವು ಮಾಡಿಸಬೇಕಾಗಿರೋದ್ರಿಂದ ಅದನ್ನ ಖಂಡಿತವಾಗಿ ಈಗಾಗಲೇ ನಾವು ಸ್ಥಳೀಯ ಅಧಿಕಾರಿಗಳಿಗೆ ಹೇಳಿದ್ದೀವಿ. ನಿಮ್ಮ ಮಟ್ಟದಲ್ಲಿ ನೀವು ತಗೊಳ್ಳಿ, ಜಿಲ್ಲಾ ಮಟ್ಟದಲ್ಲಿ ನೀವೇ ಖರೀದಿ ಮಾಡಿ, ನಮಗೋಸ್ಕರ ಕಾಯೋದು ಬೇಡ. ಆಮೇಲೆ ನಾವು ರಾಜ್ಯ ಮಟ್ಟದ ಸರಬರಾಜು ಮಾಡೋದು ಆಮೇಲೆ ಮಾಡ್ತೀವಿ. ಬಟ್ ಈಗ ನೀವು ಡಿಲೇ ಮಾಡೋದು ಬೇಡ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳ್ತದ್ದು ಸದ್ಯಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಮಾಡ್ಕೊಳ್ತಾ ಇದೀವಿ ಮತ್ತು ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಇವತ್ತೊಂದು ಗೈಡ್ಲೈನ್ಸ್ ಅನ್ನು ಕೊಡ್ತಾ ಇದೀವಿ. ನೀವರಿಗೆ ಪ್ರತ್ಯೇಕವಾಗಿ ಗೈಡ್ಲೈನ್ಸ್ ಅನ್ನು ಕೂಡ ಕೊಡ್ತಾ ಇಲ್ಲ, ನಾವು ಕಾದು ನೋಡೋ ತಂತ್ರಕ್ಕೂ ಕೂಡ ಹೋಗಿದ್ದೀವಿ ಅಂತ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಬಾಲಾಜಿ ಜೊತೆ. ಆರೋಗ್ಯ ಸಮಸ್ಯೆ ಇರುವವರು ಎಚ್ಚರವಾಗಿರಬೇಕು. ಜನಸಂದಣಿ ಇರುವ ಪ್ರದೇಶಗಳಿಗೆ ಹೋಗಬಾರದು. ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ. ಆರೋಗ್ಯ ಸಮಸ್ಯೆ ಇರುವವರು ಎಚ್ಚರವಾಗಿರಬೇಕು. ಈ ಹಿಂದೆ ಕೂಡ ಅದನ್ನ ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದ್ರು ಸಚಿವರು. ಕೋಮಾರ್ಬಿಡಿಟಿ ಇರುವವರು ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಜನಸಂದಣಿ ಇರುವ ಕಡೆ ಹೋಗಬಾರದು. ಜ್ವರ, ಕೆಮ್ಮು, ನೆಗಡಿ ಇರುವವರು ವೈದ್ಯಕೀಯ ಸಲಹೆಯನ್ನ ಅಗತ್ಯವಾಗಿ ಪಡೆಯಬೇಕು. ಅಷ್ಟೇ ಅಲ್ಲ, ಜ್ವರ ಇರೋರು, ಕೆಮ್ಮು ಇರೋರು, ನೆಗಡಿ ಇರೋರು ಮಾಸ್ಕ್ ಅನ್ನ ಧರಿಸಬೇಕು. ಆಗಾಗ ಸೋಪಿನಿಂದ ಕೈಗಳನ್ನ ತೊಳಿತಾ ಇರಬೇಕು, ಸ್ಯಾನಿಟೈಸ್ ಮಾಡ್ತಾ ಇರಬೇಕು. ಇದೆಲ್ಲವೂ ಕೂಡ ಈ ಹಿಂದೆ ಇದ್ದಂತಹ ಏನೇನು ಕ್ರಮಗಳಿತ್ತು ಕೋವಿಡ್ ಇದ್ದ ಸಂದರ್ಭದಲ್ಲಿ ಅದನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಆರೋಗ್ಯ ಸಮಸ್ಯೆ ಇರೋರು ಮಾಸ್ಕ್ ಧರಿಸಿಯೇ ಓಡಾಡಬೇಕು ಅನ್ನುವಂತಹ ಸೂಚನೆ. ಕೊರೋನಾ ಮಾರ್ಗಸೂಚಿಯನ್ನ ಈಗಾಗಲೇ ಪ್ರಕಟ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆರೋಗ್ಯ ಸಮಸ್ಯೆ ಇರುವಂತವರು ತುಂಬಾನೇ ಎಚ್ಚರಿಕೆ ವಹಿಸಬೇಕು. ಅದರಲ್ಲೂ 60+ ಇರುವಂತವರು ಹೆಚ್ಚಾಗಿ ಜನಸಂದಣಿ ಇರುವಂತಹ ಪ್ರದೇಶಗಳಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಕೋಮಾರ್ಬಿಡಿ ಹಿಂದೆನೆ ಏನಾದರೂ ಸಮಸ್ಯೆಗಳಿದ್ರೆ, ಜ್ವರ, ಕೆಮ್ಮು, ನೆಗಡಿ ಇರುವಂತವರು ವೈದ್ಯಕೀಯ ಸಲಹೆಯನ್ನ ಪಡೆಯುವಂಥದ್ದು ಬಹಳ ಅವಶ್ಯಕ. ಜ್ವರ, ಕೆಮ್ಮು, ನೆಗಡಿ ಇರುವಂತವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ ಓಡಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದ್ದಾರೆ. ಜೊತೆಗೆ ಆಗಾಗ ಸೋಪ್ನಿಂದ ಕೈಗಳನ್ನ ತೊಳಿತಾ ಇರುವಂತದ್ದು ಸೂಕ್ತ ಅನ್ನುವಂಥದ್ರ ಬಗ್ಗೆ ಈಗ ಮಾರ್ಗಸೂಚಿಯಲ್ಲಿ ಹೇಳಿದ್ದಾರೆ. ಆರೋಗ್ಯ ಸಮಸ್ಯೆ ಇದ್ದವರು ಮನೆಯಲ್ಲೇ ಇದ್ದರೆ ಸೂಕ್ತ. ಸೊ ಅಂಥವ್ರು ಯಾರು ಹೊರಗಡೆ ಹೆಚ್ಚಾಗಿ ಓಡಾಡಬೇಡಿ. ಆರೋಗ್ಯ ಸಮಸ್ಯೆ ಇರೋರು ಮಾಸ್ಕ್ ಅನ್ನ ಧರಿಸಿಕೊಂಡು ಓಡಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರೆ. ಹಾಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ, ಅಂತಾರಾಷ್ಟ್ರೀಯ ಪ್ರಯಾಣದಲ್ಲಿ ಹೆಚ್ಚು ಈ ರೀತಿಯಾಗಿ ತೊಂದರೆಗಳಿದ್ರೆ ಹೋಗದೇ ಇರುವಂಥದ್ದು ಒಳ್ಳೆಯದು. ಆರೋಗ್ಯದ ಬಗ್ಗೆ ತುಂಬಾನೇ ಎಚ್ಚರಿಕೆ ವಹಿಸಿ ಅನ್ನುವಂಥದ್ರ ಬಗ್ಗೆ ಹೇಳಿದರೆ. ಇನ್ನು ವಿಮಾನ ನಿಲ್ದಾಣಗಳಲ್ಲಿ ಮಾಸ್ಕ್ ಅನ್ನ ಧರಿಸುವಂಥದ್ದನ್ನ
ಕಡ್ಡಾಯಗೊಳಿಸಲಾಗಿದೆ. ಈ ಮಾರ್ಗಸೂಚಿಯಲ್ಲಿ ವಿಮಾನದ ಒಳಗೂ ಕೂಡ ಇಂಥವರು ಮಾಸ್ಕ್ಗಳನ್ನ ಧರಿಸ್ಕೊಂಡೇ ಇರಬೇಕು. ಯಾರ್ಯಾರಿಗೆ ಸಮಸ್ಯೆಗಳಿದೆಯಲ್ಲ, ಆರೋಗ್ಯ ಸಮಸ್ಯೆ, ಆಲ್ರೆಡಿ ಕೆಮ್ಮು, ಜ್ವರ, ಶೀತ ಇಂಥವ್ರು ಇರುವಂಥವ್ರು ಮಾಸ್ಕ್ನ ಕಡ್ಡಾಯವಾಗಿ ಧರಿಸ್ಕೊಂಡಿರ್ಬೇಕು ಅಂತೇಳಿ. ಹಾಗೆ ಈ 60+ ಇರುವಂಥವ್ರು, ಹಾಗೆ ಪ್ರೆಗ್ನೆಂಟ್ ಲೇಡೀಸು, ಜೊತೆಗೆ ಲ್ಯಾಕ್ಟೇಟಿಂಗ್ ಮದರ್ಸು ಅಂದ್ರೆ ಹಾಲುಣಿಸುವ ತಾಯಂದ್ರು, ಇವರೆಲ್ಲರೂ ಕೂಡ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥದ್ರ ಬಗ್ಗೆ ಮಾರ್ಗಸೂಚಿಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಈಗ ಬಹುಶಃ ಒಂದೆರಡು ದಿನಗಳಿಂದ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮಾರ್ಗಸೂಚಿ ಬಹುಶಃ ಪ್ರಕಟ ಆಗತ್ತೆ ಸರ್ಕಾರದಿಂದ ಅಂತ ಹೇಳಿ. ಈಗ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿಯನ್ನ ಪ್ರಕಟಗೊಳಿಸಲಾಗಿದೆ. ಅಂದ್ರೆ ಬಹುಶಃ ಕಳೆದ ಬಾರಿ ಆದಂತಹ ತೊಂದರೆಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಏನೇನಿದೆ ಮಾರ್ಗಸೂಚಿಯಲ್ಲಿ ಪ್ರಸನ್ನ? ರೆಹಮಾನ್, ಕೋವಿಡ್ ಮೊದಲ ಹಂತದಲ್ಲಿ ಬಂದಾಗ ಏನೇನು ಸಂಕಷ್ಟಗಳನ್ನ ಸಾರ್ವಜನಿಕರು ಮತ್ತು ಸರ್ಕಾರ ಅದನ್ನ ಫೇಸ್ ಮಾಡಿತ್ತು, ಅದರ ಆಧಾರದ ಮೇಲೆ ಇದೀಗ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ. ಪ್ರಮುಖವಾಗಿ ಸಾರ್ವಜನಿಕರು ಏನು ಪಾಲನೆಯನ್ನ ಮಾಡಬೇಕು ಮತ್ತು ಸರ್ಕಾರ ಯಾವ ಪಾಲಿಸಿಗಳನ್ನ ಪಾಲನೆ ಮಾಡಬೇಕು ಅನ್ನುವಂತ ಅಂಶಗಳ ಆಧಾರದ ಮೇಲೆ ಒಂದು ಸರ್ಕ್ಯುಲರ್ನ ಇದೀಗ ಸರ್ಕಾರ ಹೊರಡಿಸಿದೆ. ಜೊತೆಗೆ ಮಾರ್ಗಸೂಚಿಗಳನ್ನು ಕೂಡ ಸರ್ಕಾರ ಇದೀಗ ಪ್ರಕಟಣೆಯನ್ನ ಮಾಡಿಸಿದೆ. ಪ್ರಮುಖವಾಗಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂತಹ ಒಂದು ಅಂಶವನ್ನ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಸಲಹೆಯ ರೂಪದಲ್ಲಿ ನೀಡಿದೆ. ಈ ಕಾರಣಕ್ಕೋಸ್ಕರ ಗಡಿ ಜಿಲ್ಲೆಗಳಲ್ಲಿ ಮತ್ತು ಗಡಿ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕೇರಳ ಮತ್ತು ತಮಿಳುನಾಡಿನಿಂದ ಬರುವಂತಹ ವಾಹನಗಳ ಮೇಲೆ ನಿರ್ಬಂಧ ಹೇರಬೇಕಾ ಮತ್ತು ಬರುವಂತಹ ಪ್ರಯಾಣಿಕರನ್ನ ಹೇಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಬಗ್ಗೆ ಇದೀಗ ಮಾರ್ಗಸೂಚಿಯಲ್ಲಿ ಪ್ರಥಮವಾಗಿ ಅಂಶವನ್ನ ಉಲ್ಲೇಖವನ್ನ ಮಾಡಲಾಗಿದೆ. ಜೊತೆಗೆ ಆ ಭಾಗದಲ್ಲಿಯೇ ಗಡಿ ಜಿಲ್ಲೆಗಳಲ್ಲಿಯೇ ಹೆಚ್ಚಿನ ಕೋವಿಡ್ ಟೆಸ್ಟ್ಗಳನ್ನ ಮಾಡೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಕಳೆದ 1.5-2 ವರ್ಷಗಳಿಂದ ನಿರಂತರವಾಗಿ ಕೋವಿಡ್ ಅನ್ನ ಸಂಪೂರ್ಣವಾಗಿ ನಾವು ಇದ್ರೂ ಕೂಡ ಟೆಸ್ಟಿಂಗ್ ಪ್ರಮಾಣವನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು. ಅದನ್ನ 0 ಲೆವೆಲ್ಗೆ ಬಂದ್ಬಿಟ್ಟಿತ್ತು. ಆದ್ರೆ ಇದೀಗ ಕೋವಿಡ್ ಸಂಖ್ಯೆಯಲ್ಲಿ ಮತ್ತೆ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಕೋವಿಡ್ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡಿದ್ರೆ ಮಾತ್ರ ಎಷ್ಟರ ಮಟ್ಟಿಗೆ ಕೋವಿಡ್ ಹರಡ್ತಾ ಇದೆ ಅನ್ನುವಂಥದ್ದು ಮತ್ತು ಅದನ್ನ ಜಿನೋಮ್ ಟೆಸ್ಟ್ಗೆ ಒಳಪಡಿಸಬೇಕು ಅನ್ನೋ ಅಂಶವನ್ನು ಕೂಡ ಇದೀಗ ಮಾರ್ಗಸೂಚಿಯಲ್ಲಿ ಮತ್ತು ಸಲಹೆಯಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಜಿನೋಮ್ ಟೆಸ್ಟಿಂಗ್ ಮಾಡಿದ್ರೆ ಹೊಸ ತಳಿ ಏನಾದರೂ ಬಂದಿದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಹೀಗಾಗಿ ಹೆಚ್ಚು ಟೆಸ್ಟ್ಗಳನ್ನ ಮಾಡೋದಕ್ಕೆ ಬೇಕಾದಂತ ರ್ಯಾಪಿಡ್ ಆಕ್ಷನ್ ಕಿಟ್ಗಳನ್ನು ಕೂಡ, RT-PCR ಕಿಟ್ಗಳನ್ನು ಕೂಡ ತಕ್ಷಣ ಖರೀದಿ ಮಾಡೋದಕ್ಕೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಾಗಿದೆ ಮತ್ತು ಅದನ್ನ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿಯೇ ಈಗ ತಕ್ಷಣಕ್ಕೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಹಾಗಿದ್ರೆ ಜಿಲ್ಲಾಧಿಕಾರಿಗಳು ತಕ್ಷಣ ಅದನ್ನ RT-PCR ಕಿಟ್ಗಳನ್ನ ಖರೀದಿ ಮಾಡಿ ಹೆಚ್ಚು ಟೆಸ್ಟ್ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸೂಚನೆಗಳನ್ನ ನೀಡಲಾಗಿದೆ. ಈ ಮಾರ್ಗಸೂಚಿಗಳನ್ನೇನು ಬಿಡುಗಡೆ ಮಾಡಲಾಗಿದೆ, ಇದರ ಪಾಲನೆಯ ವಿಚಾರದಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ, ಎಷ್ಟು ಕಟ್ಟುನಿಟ್ಟಿನ ಪಾಲನೆ ಬೇಕಾಗುತ್ತೆ, ಒಂದು ವೇಳೆ ಪಾಲಿಸದೇ ಇದ್ರೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಈ ಬಗ್ಗೆ ಏನಾದ್ರೂ ಮಾರ್ಗಸೂಚನೆ ಇದೆಯಾ? ಸುಕನ್ಯಾ, ಮಾರ್ಗಸೂಚಿಯಲ್ಲಿ ಮತ್ತು ಹೊರಡಿಸಿರುವಂತಹ ಸುತ್ತೋಲೆಯಲ್ಲಿ ಪ್ರಮುಖವಾಗಿ ಆರೋಗ್ಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸಲಹೆಗಳನ್ನ ಕೊಟ್ಟಿದೆ. ಹೇಗೆ ಈ ರೀತಿಯ ಇಕ್ವಿಪ್ಮೆಂಟ್ ಗಳನ್ನ ರೆಡಿ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಖಾಸಗಿ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗಳು ಹೇಗೆ ಸನ್ನದ್ಧವಾಗಬೇಕು ಅನ್ನೋ ಬಗ್ಗೆಯೂ ಕೂಡ ಅಂಶವನ್ನ ಉಲ್ಲೇಖವನ್ನ ಮಾಡಲಾಗಿದೆ. ತಕ್ಷಣಕ್ಕೆ ಇಂತಹ ಸಾರ್ವಜನಿಕ ಪ್ರದೇಶಗಳಲ್ಲಿ ನಿರ್ಬಂಧ ಹೇರುವಂತಹ ಮಟ್ಟಿಗಿನ ಆತಂಕ ಇಲ್ಲ. ಅಂದ್ರೆ ಯಾವುದೋ ಒಂದು ಹೊಸ ವರ್ಷಾಚರಣೆ ಇರಬಹುದು ಅಥವಾ ಬೇರೆ ಸಂದರ್ಭಗಳಿಗೆ ತಕ್ಷಣಕ್ಕೆ ನಾವು ನಿರ್ಬಂಧ ಹೇರುವಂತಹ ಪರಿಸ್ಥಿತಿ ಎಲ್ಲಿಯೂ ಕೂಡ ಕಂಡು ಬರ್ತಾ ಇಲ್ಲ. ಮತ್ತು ಕೇರಳದಲ್ಲಿ ಕಾಣಿಸಿಕೊಂಡಂತಹ ಹೊಸ GN1 ತಳಿ ಏನಿದೆ ಅದು ಬೆಂಗಳೂರಲ್ಲಿ ಇರಬಹುದು ಅಥವಾ ಕರ್ನಾಟಕದ ಯಾವ ಭಾಗದಲ್ಲಿಯೂ ಕೂಡ ಇದುವರೆಗೆ ಪತ್ತೆಯಾಗಿಲ್ಲ. ಈ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ಅಂತ ನಿರ್ಬಂಧದ ಅಗತ್ಯ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಆದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮಾರ್ಗಸೂಚಿಯನ್ನು ಪ್ರಕಟ ಮಾಡಲಾಗಿದೆ. ರೆಹಮಾನ್, ಹಾಗೆ ಈ ಮಾರ್ಗಸೂಚಿಯನ್ನು ನೋಡ್ತಾ ಇದ್ರೆ 5 ಅಂಶಗಳನ್ನ ಮಾತ್ರ ನಮೂದಿಸಿದ್ದಾರೆ, ನೋಡ್ತಾ ಇದೀವಿ ಈ ಮಾರ್ಗಸೂಚಿಯಲ್ಲಿ. ಬಟ್ ಎಲ್ಲೂ ಒಂದ್ ಕಡೆ ಇನ್ನು ಟೆಸ್ಟಿಂಗ್ ಬಗ್ಗೆ ಇನ್ನು ಹೆಚ್ಚಿನ ಗಮನ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಪ್ರಸನ್ನ. ಬಹುಶಃ ಮುಂದಿನ ಹಂತದಲ್ಲಿ ಟೆಸ್ಟಿಂಗ್ ಗಳನ್ನ ಕೂಡ ಕಡ್ಡಾಯ ಮಾಡುವಂತದ್ದು, ಯಾವುದೇ ಈ ತರದ ಸಮಸ್ಯೆಗಳಿದ್ರೆ, ಈಗ ಕೆಮ್ಮು, ಜ್ವರ, ನೆಗಡಿ ಈ ತರದಿದ್ದಾಗ RT-PCR ಆಂಟಿಜೆನ್ ಟೆಸ್ಟ್ ಮಾಡಿಸಲೇಬೇಕು ಅನ್ನೋದು ಬಹುಶಃ ಮುಂದಿನ ಹಂತದಲ್ಲಿ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಅನ್ಸುತ್ತೆ. ಇಷ್ಟು ಬೇಗ ಈಗಲೇ ಪಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ, ಯಾರು ಗಾಬರಿ ಆಗುವಂತಹ ಒಂದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಮಾತ್ರ ಕೈಗೊಳ್ಳಿ ಅನ್ನುವಂಥದ್ದನ್ನ ಈಗ ಮಾರ್ಗಸೂಚಿಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಪ್ರಸನ್ನ, ಹೌದು, ಖಂಡಿತವಾಗಿಯೂ ಕೂಡ ಈ ರೀತಿಯ ಟೆಸ್ಟ್ಗಳನ್ನ ಎಲ್ಲಿ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಸಜೆಷನ್ಗಳನ್ನ TSC ಕಮಿಟಿ ಕೊಟ್ಟಿದೆ. ಅದು ಗಡಿ ಭಾಗಗಳಲ್ಲಿ ಕೇರಳ ಮತ್ತು ತಮಿಳುನಾಡಿಗೆ ಹೊಂದಿಕೊಂಡಿರುವಂತಹ ಗಡಿ ಜಿಲ್ಲೆಗಳು ಅಂತಂದ್ರೆ ಮೈಸೂರು, ಚಾಮರಾಜನಗರ, ಕೊಡಗು, ಮಂಗಳೂರು ಮತ್ತು ಕಾರವಾರ ಸೇರಿದಂತೆ ಈ ರೀತಿಯ ಭಾಗಗಳಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು, ಅಲ್ಲಿ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡಲಾಗಿದೆ. ಮತ್ತು ಸಾರಿ ಮತ್ತು ILI ಏನು ಅಂತ ಒಂದಷ್ಟು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ತೀವ್ರ ಮಟ್ಟದಲ್ಲಿ ಕಾಣಿಸ್ಕೊಂಡ್ರೆ ಅಂತವ್ರನ್ನ ಟೆಸ್ಟಿಂಗ್ ಪಡಿಸಬೇಕು. ಈಗ
ಸಾರ್ವಜನಿಕವಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಎಲ್ಲಿಯೂ ಕೂಡ ಗೈಡ್ಲೈನ್ಸ್ ನಲ್ಲಿ ಅಂಶವನ್ನು ಉಲ್ಲೇಖ ಮಾಡಿಲ್ಲ. ಆದ್ರೆ ಟೆಸ್ಟಿಂಗ್ ಅನ್ನ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಳ ಮಾಡಿ ಅನ್ನುವಂತ ಅಂಶವನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. RT-PCR ಕಿಟ್ಗಳ ಕೊರತೆ ಕೂಡ ನಮ್ಮಲ್ಲಿ ಇದೆ ಅನ್ನುವಂತ ಅಂಶ ಇದೀಗ ಸರ್ಕಾರದ ಗಮನಕ್ಕೆ ಬಂದಿದೆ. ಕಳೆದ 1.5 ವರ್ಷಗಳಿಂದ ಎಲ್ಲಿಯೂ ಕೂಡ ನಿರಂತರವಾಗಿ ಕೋವಿಡ್ ಟೆಸ್ಟ್ಗಳು ಆಗ್ತಾ ಇಲ್ಲ ಮತ್ತು ಹಿಂದೆ ಖರೀದಿ ಮಾಡಲಾಗಿದ್ದಂತಹ RT-PCR ಕಿಟ್ಗಳು ಇರಬಹುದು, ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಬಳಸುವಂತಹ ಜಿನೋಮ್ ಟೆಸ್ಟ್ ಕಿಟ್ಗಳು ಕೂಡ ಇದೀಗ ವ್ಯಾಲಿಡಿಟಿ ಮುಗಿದೋಗಿರಬಹುದು. ಈ ಕಾರಣಕ್ಕೋಸ್ಕರ ಹೊಸ ಕಿಟ್ಗಳ ಖರೀದಿ ಕೂಡ ತಕ್ಷಣ ಮಾಡಬೇಕಾಗುತ್ತೆ. ರೆಹಮಾನ್, ಧನ್ಯವಾದ ಪ್ರಸನ್ನ.